ಇಂಚ ತೋಜುನೂರು ಸ್ವಲ್ಪ ತೋಜುಡು ಅಡ ಒಂದು ಸ್ಟಿಕ್ಕರ್ ಬಾಡಿ ಜಾತ ಫೇಸ್ ಇಸ್ ನಾಟ್ ಕಂಪ್ಲೀಟ್. Hello everyone, welcome back to my YouTube channel. My name is Soumya. ಸೊ ಇವತ್ತು ಕೇರಳ ಟ್ರಿಪ್ ಇದು ಡೇ 2. ನಾವು ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗ್ತಿದ್ದೇವೆ ತಿರುವನಂತಪುರಂಗೆ. ಆ್ಯಂಡ್ ನಾವು ಬೆಳಗ್ಗೆ 2:30ಗೆ ಎದ್ದುಬಿಟ್ಟು ರೆಡಿಯಾಗಿದ್ದೇವೆ. ಅಂದರೆ ನಾವು ಮಲ್ಕೊಂಡಿದ್ದೆ 11:30-12 ಗಂಟೆಗೆ. ಆ್ಯಂಡ್ 2 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದ್ದೇವೆ. ಇನ್ನೂ ಕೂಡ ನಮ್ಮದು ರೆಡಿ ಇನ್ಕಂಪ್ಲೀಟ್ ಇನ್ನೂ ಆಗಲಿಲ್ಲ, ಆದರೂ ಹೊರಟಿದ್ದೇವೆ. ಇವಾಗ ಟೈಮ್ 4 o'clock ಆಗಿದೆ. ನಮಗೆ ಆಲ್ಮೋಸ್ಟ್ 2.5 hour ಜರ್ನಿ ಇದ್ರೆ ಅಂದರೆ 100 kilometers ಟ್ರಾವೆಲ್ ಮಾಡಬೇಕು. ಅದಕ್ಕೋಸ್ಕರ ಇವಾಗಲೇ ಹೊರಟಿದ್ದೇವೆ, ಲೈಕ್ ಅರ್ಧಂಬರ್ಧ ಹೊರಟ್ಬಿಟ್ಟು. ಸೊ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಅನಂತಪುರ ನಮ್ಮ ಅನಂತಪುರ ದೇವಸ್ಥಾನ. ಹಲೋ ಗೈಸ್, ಇವಾಗ ನಾವು ಅನಂತ ಪದ್ಮನಾಭ ಟೆಂಪಲ್ ಹತ್ರ ಇದ್ದೇವೆ. ಬೆಳಗ್ಗೆ ತುಂಬ ಬೇಗ ಬಂದಿರೋದ್ರಿಂದ ಬೇಗ ಬರಲಿಲ್ಲ. 7 o'clock ದರ್ಶನಕ್ಕೆ 7ಗೆ ದರ್ಶನ ಟೈಮ್. ನೆಕ್ಸ್ಟ್ ಅದಾದ್ಮೇಲೆ 8:30ಗೆ ದರ್ಶನ ಮತ್ತೆ ಸ್ಟಾರ್ಟ್ ಆಗೋದು. ಸೊ ನಾವು 7ಗೆ ಅಂತಾನೆ ರೀಚ್ ಆಗಬೇಕು ಅಂತ ಆದಷ್ಟು ಬೇಗ ನಾವು ತಲುಪಿದ್ದು. ತುಂಬ ಕಷ್ಟಪಟ್ಟು 6:30ಗೆ ನಾವಿಲ್ಲಿ ತಲುಪಿದ್ವಿ. ಅದಾದಮೇಲೆ ಅವಸರದಲ್ಲಿ ಚೆಕ್-ಇನ್ ಎಲ್ಲ ಆಗಿ ಕ್ಲಾಕ್ ರೂಮ್ಗೆಲ್ಲ ಹೋಗಿ ಅಲ್ಲಿ ಬ್ಯಾಗಲ್ಲಿ ಇಟ್ಟು ದೇವಸ್ಥಾನದೊಳಗೆಲ್ಲ ಹೋಗುವಾಗ ತುಂಬ ಟೈಮ್ ಆಯಿತು. ಇವಾಗ ಅಷ್ಟೇ ಇಂಚಿನ ಆ್ಯಕ್ಚುಲಿ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ. ನಾವು ಒಳಗೆ ಹೋಗೋದಕ್ಕಿಂತ ಮುಂಚೆನೆ ಸೆಕ್ಯೂರಿಟಿ ಚೆಕ್ ಆಗ್ತದೆ. ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆ್ಯಂಡ್ ಸ್ಮಾರ್ಟ್ ವಾಚ್, ಬ್ಲೂಟೂತ್ ಕನೆಕ್ಟರ್ ಏನಿದ್ರು ಎಲ್ಲ ಹೊರಗಡೆ ಕೊಟ್ಟು ಹೋಗಬೇಕು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್. ಸೊ ನಮ್ಮದು ಮೊಬೈಲ್ ಕೂಡ ಹೊರಗಡೆನೇ ಇಟ್ಟಿದ್ವಿ. ಹಾಗಾಗಿ ನಮ್ಮದು ಒಳಗೆ ಟೆಂಪಲ್ ಒಳಗಿಡು ಎಂಥ ಕ್ಲಿಪ್ಸ್ ಕೂಡ ಇಲ್ಲ ನನ್ನ ಹತ್ರ. ಒಂದು ದೇವರ ದರ್ಶನ ಎಲ್ಲ ಮುಗಿಸಿ ನಾವು ಹೊರಡ್ತಾ ಇದ್ದೇವೆ. ಇವಾಗ ಇಲ್ಲೆಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಹತ್ತಿರದಲ್ಲಿ ಇನ್ನೂ ಕೆಲವು ಟೆಂಪಲ್ಸ್ ಇದೆ, ಅಲ್ಲಿಗೆ ಕೂಡ ಹೋಗಬೇಕು. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಹೌ ಇಸ್ ದ ಫುಡ್? ಚೆನ್ನಾಗಿದೆ. ಇದು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ನೆಕ್ಸ್ಟ್ ಟೆಂಪಲ್ಗೆ ಬಂದಿದ್ದೇವೆ. ಇಲ್ಲೇ ಹತ್ತಿರದಲ್ಲಿ ಟೆಂಪಲ್ ಡೀಟೇಲ್ಸ್ ಬಗ್ಗೆ ನಮ್ಮ ಅಕ್ಕ ಹೇಳ್ತಾಳೆ, ಬಿಕಾಸ್ ನನಗಿಂತ ಜಾಸ್ತಿ ಅವಳಿಗೆ ಗೊತ್ತು ಇಲ್ಲಿಯದ್ದು. ಸೊ ನಾವಿವಾಗ ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರದಿಂದ ಒಂದು 2.5 kilometer ಅಷ್ಟೇ ಡಿಸ್ಟೆನ್ಸಲ್ಲಿ ಆറ്റുಕಾಲ್ ಭಗವತಿ ಕ್ಷೇತ್ರಂ ಅಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ನಿಮಗೆ ಗೊತ್ತಿರೋ ಹಾಗೆ, ಹೆಸರು ಹೇಳೋ ಹಾಗೆಯೇ ಭಗವತಿ ದೇವಿ. ಇದು ತುಂಬ ಫೇಮಸ್ ಇದೆ. ಇಲ್ಲಿ ಆറ്റുಕಾಲ್ ಪೊಂಗಲ ಅಂತ ತುಂಬ ಫೇಮಸ್ ಆಗಿ ಒಂದು ಪೊಂಗಲ ಮಾಡ್ತಾರೆ. ಎಲ್ಲರೂ ಹೆಣ್ಮಕ್ಳಿಗೆ ಮಾತ್ರ ಇಲ್ಲಿ ಪೊಂಗಲ ಮಾಡೋದು. ಇವರು ರೋಡಲ್ಲಿ ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆ ಒಲೆ ಇಟ್ಟು ಪೊಂಗಲ ಮಾಡ್ತಾರೆ. ಎಷ್ಟು ಜನ ಸೇರ್ತಾರಂದ್ರೆ ತ್ರಿವೇಂದ್ರಮಿಂದ ಕೊಲ್ಲಂವರೆಗೆ ಫುಲ್ ರೋಡ್ ಬ್ಲಾಕ್ ಆಗಿರುತ್ತೆ. ಅಷ್ಟು ಅಲ್ಲಿವರೆಗೂ ಜನ ಬಂದು ಪೊಂಗಲ ಇಲ್ಲಿ ಬೇಯಿಸ್ತಾರೆ. ಯಾವುದಾದ್ರೂ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆಸೆ ಇಟ್ಟು ಏನಾದರೂ ಮಾಡಿ ಇಲ್ಲಿ ಪೊಂಗಲ ಮಾಡಿದರೆ ಆ ಆಸೆ ನೆರವೇರುತ್ತೆ ಅಂತ ಇಲ್ಲಿರೋ ಜನಗಳ ವಿಶ್ವಾಸ. ನನ್ನ ಆಫೀಸಲ್ಲಿ ತುಂಬ ಜನ ಬಂದು ಇಲ್ಲಿ ಪೊಂಗಲ ಇಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಅಂದರೆ ಮೊದಲು ವಿಶ್ ಮಾಡ್ತಾರೆ, ಅದಾದಮೇಲೆ ಬಂದು ಪೊಂಗಲ ಇಡ್ತಾರೆ. ಅದು ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಥರ ಅಂತ, ಬಟ್ ತುಂಬ ಜನ ಹೇಳ್ತಾರೆ ಅವ್ರದ್ದು ವಿಶಸ್ ಎಲ್ಲ ಆಗಿದೆ ಅಂತ. ಸೊ ನಾವಿವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಪೊಂಗಲ ಅಲ್ಲ, ಅದು ಆಲ್ರೆಡಿ ಮಾರ್ಚಲ್ಲಿ ಆಗೋಗಿದೆ. ಮೊನ್ನೆ ರೀಸೆಂಟ್ಲಿ ಆಗಿದೆ. ಇನ್ನು ಮಿಡ್ ಮಾರ್ಚಲ್ಲಿ ಏನೋ ಆಗುತ್ತೆ. ನಾವಿವಾಗ ತ್ರಿವೇಂದ್ರಮಿಗೆ ಬಂದಿರೋದ್ರಿಂದ ಇಲ್ಲಿಗೂ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ.
ಗೈಸ್, ಇವಾಗ ಟೆಂಪಲ್ ಎಲ್ಲ ಹೋಗಿ ಹೊರಗಡೆ ಬರ್ತಾ ಇದ್ದೇವೆ. ತುಂಬ ಕ್ರೌಡ್ ಇದೆ ಆ್ಯಂಡ್ ಮದುವೆ ಬೇರೆ ಆಗ್ತಿದೆ. ಐ ಥಿಂಕ್ ಏನೋ ಫಂಕ್ಷನ್ ಕೂಡ ನಡೀತಾ ಇದೆ, ಹಾಗಾಗಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಒಳಗಡೆ ಏನು ಶೂಟ್ ಮಾಡಲಿಕ್ಕಾಗಲಿಲ್ಲ. ಕ್ಯಾನ್ ಸಿ ಎಷ್ಟು ಕ್ರೌಡ್ ಇದೆ ಅಂತ. ಹಲೋ ಗಾಯ್ಸ್, ಇವಾಗ ನಾವು ಟೆಂಪಲಿಂದ ನೆಕ್ಸ್ಟ್ ಲೊಕೇಶನ್ ಬಂದು ನಮ್ಮದು ಕನ್ಯಾಕುಮಾರಿ. ಇಲ್ಲಿಂದ ಆಲ್ಮೋಸ್ಟ್ 35 to 40 ಕಿಲೋಮೀಟರ್ಸ್ ಇದೆ, ಅರೌಂಡ್ 1 hour. ನಾನಂತೂ ಫುಲ್ ಆನ್ ಟಯರ್ಡ್, ನನಗೆ ಕಣ್ಣು ಬಿಡ್ಲಿಕ್ಕಾಗ್ತಿಲ್ಲ, ಸುಸ್ತಾಗ್ತಿದೆ. ಸೊ ನಾನು ಅವಾಗ ಝೋನ್ ಔಟ್ ಆಗ್ತಾ ಇದ್ದೇನೆ. ಎನಿವೇಸ್, ನಾವು ಕನ್ಯಾಕುಮಾರಿಗೆ ಹೋಗಿ ನಾನು ಅಲ್ಲಿ ವಿಲ್ ಸಿ ಯು ಅಗೇನ್. ಸೊ ಲೆಟ್ಸ್ ಗೋ. ನಾವಿವಾಗ ತಿರುಪರಾಪು ವಾಟರ್ ಫಾಲ್ಸಲ್ಲಿದ್ದೇವೆ. ಸೊ ಆನ್ ದ ವೇ ಬರಬೇಕಾದ್ರೆ ನಮಗೆ ತಿರುಪರಾಪು ವಾಟರ್ ಫಾಲ್ಸ್ ಸಿಕ್ತು. ಸೊ ಹಾಗಾಗಿ ನಾವು ಬಂದಿದ್ದೇವೆ. ಬಟ್ ನಾವು ಆಟ ಆಡ್ತಾ ಇಲ್ಲ, ಇಲ್ಲಿ ತುಂಬ ಕ್ರೌಡ್ ಇದೆ ಆ್ಯಂಡ್ ನಾವು ಸಾರಿ ಕೂಡ ಹಾಕಿದ್ದೇವೆ. ಬಟ್ ಫಾಲ್ಸ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಸೊ ಗೈಸ್, ಇವಾಗ ಟೈಮ್ 2:10 ಊಟ ಮಾಡಲಿಕ್ಕೆ ಸ್ಟಾಪ್ ಮಾಡಿದ್ದೇವೆ. ಉಡುಪಿ ಇಂಟರ್ನ್ಯಾಷನಲ್ ರೆಸ್ಟೋರೆಂಟ್ ಅಂತ. ಊರಿಡೀ ಹೋಗಿ ಕೇರಳ ಬಿಟ್ಟು, ಕರ್ನಾಟಕ ಬಿಟ್ಟು, ತಮಿಳ್ನಾಡಿಗೆ ಬಂದರೂ ಕೂಡ ಊಟ ಮಾತ್ರ ನಮ್ಮ ಉಡುಪಿ ರೆಸ್ಟೋರೆಂಟ್. ಸೊ ಫುಲ್ ಹಸಿವಾಗಿದೆ, ಇವಾಗ ಊಟ ಮಾಡಬೇಕು. ಬಾಳೆ ಎಲೆ ನೋಡಿ ಎಷ್ಟು ದೊಡ್ಡದು. ರೂಪ, ಶೋಮಿ ಯುವರ್ಲಿ. ಹಲೋ ಗೈಸ್, ಊಟ ಮಾಡಿ ಇವಾಗ ಕನ್ಯಾಕುಮಾರಿ ಹೊರಟಿದ್ದೇವೆ. ಆ್ಯಂಡ್ ಈಗ ಟೈಮ್ ಒಂದು 2:15. ಸೊ ಲೆಟ್ಸ್ ಗೋ. Hi guys, we have reached Kanyakumari. ಆಗಿದ್ದೇವೆ. ಪೋಯ್ ಹಲೋ ಗೈಸ್, ವಿ ಹ್ಯಾವ್ ರೀಚ್ಡ್. ಏನ ಉಲ್ಲಾಂಡಲ ಕ್ಲಿಪ್ ದೆತ್ತೊಂದಿತ್ತ ಪಗ ಮೇಕಲ್ ಬಂಡಿ. ಹಾಯ್ ಗೈಸ್, ನಾವು ಕನ್ಯಾಕುಮಾರಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಗೈಸ್. ರೀಚ್ ಆಗಿದ್ದೇವೆ, ಲೈಕ್ 4 o'clock ರೀಚ್ ಆಗಿದ್ದೇವೆ. ತುಂಬ ಕ್ರೌಡ್ ಇದೆ, ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ. ಆ್ಯಂಡ್ ಸಂಜೆ ಆಗ್ತಾ ಇದೆ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಕೂಡ ಆಗ್ಬೋದು. ಹೋಪ್ಫುಲಿ ನಾವು ಕೂಡ ನೋಡ್ಬೋದು ಅಂದ್ಕೊಳ್ತೇವೆ. ಆ್ಯಂಡ್ ಗೈಸ್, ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಸೂಪರ್ ಟಯರ್ಡ್ ಗೈಸ್, ತುಂಬ ಜನ ಇದ್ದಾರೆ, ತುಂಬ ಕ್ರೌಡೆಡ್ ಬಟ್ ನೈಸ್. ಬ್ಲಾಗ್ ಬಾಸ್ಟರ್ ಆಗಿ ಹಾಕಿದ್ದಾರೆ. ಹೇಳಿ, ಮಾತಾಡಿ. ಗೈಸ್, ಇವಾಗ ಟೈಮ್ 5:30 ಆಗಿದೆ. ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಬಿಕಾಸ್ ತುಂಬಾ ಸುಸ್ತಾಗ್ತಿದೆ. ಜನ ಕೂಡ ಜಾಸ್ತಿ ಇದ್ದಾರೆ, ಬಿಸಿಲು ಕೂಡ ಜಾಸ್ತಿ ಇದೆ, ಫುಲ್ ಡಿಹೈಡ್ರೇಷನ್. ಆ್ಯಂಡ್ ನಡೆದು ಅಂದರೆ ಇವತ್ತು ನಾವು ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಿದ್ರಿಂದ ತುಂಬಾ ಸುಸ್ತಾಗ್ತಿದೆ, ಸಾಕಾಗ್ತಿದೆ ಲಿಟ್ರಲಿ. ಹಾಗಾಗಿ ನಾವು ಇಲ್ಲಿಂದ ಹೊರಡ್ತಿದ್ದೇವೆ ಗೈಸ್, ಬಿಕಾಸ್ ತುಂಬ ಕ್ರೌಡ್ ಇದೆ ಆ್ಯಕ್ಚುಲಿ. ಬಿಸಿಲು ಗೈಸ್, ಎಷ್ಟು ಗೊಂಡ ನೀರು ಕುಡಿದ್ರೂ ಸಾಕಾಗೋದಿಲ್ಲ. ನೆಕ್ಸ್ಟ್ ರೌಂಡ್ ಲೈಮ್ ಸೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ.
ಇವಾಗ ನಾವು ವ್ಯೂ ಟವರ್ ಮೇಲೆ ಹೋಗ್ತಾ ಇದ್ದೇವೆ. ಬಿಕಾಸ್ ಇನ್ನೇನು ಹೊರಡೋದು ಅಂತ ಫಿಕ್ಸ್ ಆಗಿದ್ವಿ, ಅಷ್ಟಾಗೋ ಇದೊಂದು ಪ್ಲೇಸ್ ಮಿಸ್ ಮಾಡೋದು ಬೇಡ ಅಂತ ಬಂದಿದ್ದೇವೆ. ಇಲ್ಲಿ ತುಂಬ ಕೋಲ್ಡ್ ಇದೆ ಆ್ಯಕ್ಚುಲಿ, ಅಂದರೆ ತೆರೆ ಬರುವ ಕಾರಣ ಇಲ್ಲಿ ಕೋಲ್ಡ್ ಇದೆ. ಹತ್ತಲಿಕ್ಕೆ ಎನರ್ಜಿ ಇಲ್ಲ, ಬಟ್ ಸ್ಟಿಲ್ ಹತ್ತಾ ಇದ್ದೇವೆ. ಇಲ್ಲಿ ತನಕ ಬಂದು ಇದೊಂದು ಮಿಸ್ ಮಾಡೋದು ಬೇಡ ಅಂತ. ಮೇಲ್ಗಡೆಯಿಂದ ಚೆನ್ನಾಗಿ ವ್ಯೂ ಕಾಣ್ತದೆ ಅಂತ ಹೇಳ್ತಿದ್ದಾರೆ. ಸೊ ನೋಡುವ ಹೇಗೆ ಕಾಣ್ತದೆ ಅಂತ. ಇದು ಟಾಪ್ ವ್ಯೂ ಗಾಯ್ಸ್. ಹಾಯ್ ಗೈಸ್, ಇವಾಗ ನಾವು ಹೊರಟಿದ್ದೇವೆ ಕನ್ಯಾಕುಮಾರಿಯಿಂದ. ನಮ್ಮದು ರೂಮ್ ಇರೋದು ಕೊಲ್ಲಮಲ್ಲಿ. ಸೊ ಇಲ್ಲಿಂದ ಒಂದು ರೂಪಕ್ಕೆ 8 hour ಜರ್ನಿ, 5.5 hour ಜರ್ನಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6:15 ಆಗಿದೆ. ನಾವು 6:15 ಅಂದರೆ ಒಂದು 10, 11, 12 ಆಗುವಾಗ ರೀಚ್ ಆಗ್ಬೋದು. ಎಸ್ ಗೈಸ್, ಸೊ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ, ತುಂಬ ಸುಸ್ತಾಗಿದೆ. ಬಟ್ ಎನಿವೇಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಲೆಟ್ಸ್ ಗೋ ಆ್ಯಂಡ್ ವಿಲ್ ಸಿ ವಾಟ್ ಇಸ್ ದಿಸ್ ರೂಪ. ಆವಾಗ ಸಂತೆಯಲ್ಲಿ ನಾವು ಇದು ಕಪ್ಪು ತಗೊಂಡಿದ್ವಿ. ತುಂಬ ಟೈಮಿನ ನಂತರ ತಿಂತಾ ಇದ್ದೇವೆ. ಸೊ ಲೆಟ್ ಅಸ್ ಸಿ It's good, but it is too sweet than previous. ಮುಂಚೆ ಹುಳಿ ಇತ್ತು, ಇವಾಗ ಸ್ವೀಟ್ ಜಾಸ್ತಿ ಇದೆ, ಬಟ್ ಚೆನ್ನಾಗಿದೆ. ಇವಾಗ ಟೈಮ್ 8:15 ಆಗಿದೆ. ಊಟಕ್ಕೆ ಅಂತ ಇನ್ ಬಿಟ್ವೀನ್ ನಿಲ್ಲಿಸಿದ್ದೇವೆ. ಇನ್ನೂ ಕೂಡ ಹಾಫ್ ವೇ ಕೂಡ ಆಗಲಿಲ್ಲ. ಇನ್ನೂ ಟ್ರಾವೆಲ್ ಮಾಡಲಿಕ್ಕೆ ಇನ್ನೂ ಬಾಕಿ ಇದೆ. ಇನ್ನು ಲೇಟ್ ಆದರೆ ಊಟ ಕೂಡ ಸಿಗಲ್ಲ ಅಲ್ಲ, ಅದಕ್ಕೋಸ್ಕರ ಇವಾಗಲೇ ಇಲ್ಲಿ ಊಟ ಮಾಡಲಿಕ್ಕೆ ಅಂತ ಕೂತ್ಕೊಂಡಿದ್ದೇವೆ. ಇವಾಗ ಟೈಮ್ 12:06 ಆಗಿದೆ. ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಲೊಕೇಶನ್. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.